ಓಂ ಶ್ರೀ ಹನುಮತೆಯ ನಮಃ. ಓಂ ಅಂಜನಿ ಸುತಾಯ ನಮಃ. ಓಂ ವಾಯುಪುತ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರ ರೀ. ಸೊ ಇವತ್ತು ನಾನು ಶನಿವಾರದ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಶನಿವಾರ ಇರೋದ್ರಿಂದ ನಾಳೆಗೆ ಅನ್ಕೊಡ್ಕ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ನಮ್ಮದೆಲ್ಲ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತೈತೆ ರೀ. ಅದಕ್ಕಾಗಿ ನಾವೆಲ್ಲ ಮನೆಯೆಲ್ಲ ಹಾಸನ ಮಾಡ್ಕೊತಿರ್ತೀವಿ ಈ ಕಡೆ ಸೈಡ್. ಅದಕ್ಕೆ ನಾವು ಹಾಸಿಗೆ ತೊಳಿಬೇಕಂತೇಳಿ ಹಾಸಿಗೆ ತೊಳಿತಾ ಇದ್ದೆ. ಮಕ್ಕಳಿಗೆಲ್ಲ ಡಬ್ಬಿ ಕಟ್ಟಿ ಸ್ಕೂಲ್ ಕಳಿಸ್ಬಿಟ್ಟು ಶನಿವಾರ ಇವತ್ತು ಜಲ್ದಿ ಹೋದರು. ಅದಕ್ಕಾಗಿ ನಾನು ಇವತ್ತು ಹಾಸಿಗೆ ತೊಳಿಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನೋಡಿರಿ ಹಾಸಿಗೆ ತೊಳ್ಯಾಕತ್ತಿದ್ದೆ. ಇಲ್ಲಿ ನೋಡಿರಿ, ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ವಾಷಿಂಗ್ ಮಿಷಿನ್ ರೀ. ಇದರೊಳಗೆ ನೀರು ಹಾಕ್ಕೊಂಡು ಸೋಪ್ ಪೌಡ್ರ್ ಹಾಕ್ಕೊಂಡು ನಾವು ಈ ಥರ ಹಾಸಿಗೆ ಹಾಕಿ ಎಲ್ಲ ತೊಳೆದ್ಬಿಡ್ತೇವೆ ರೀ. ತೊಳ್ಕೊಂಡು ಒಂದು 5-6 ಸತ ತೊಳೆದು ಮತ್ತು ಸ್ವಚ್ಛಗೆ ಮತ್ತು ಬೇರೆ ನೀರು ಹಾಕೊಂಡು ಮತ್ತು ಒಂದು 5-6 ಸತ ತೊಳೆದು ಅಂತಂದ್ರೆ ನಮ್ಮ ಹಾಸಿಗೆಲ್ಲ ಏನಾಗ್ತಾವೆ ರೀ, ಹಸನಾಗಿ ಬಿಡ್ತಾವೆ ನೋಡಿರಿ. ನಾವು ಹಾಸಿಗೆ ತೊಳೆಯುವಾಗ ಇದೇ ಥರ ಮಾಡಿದ್ರಿ. ನಾವು ಅಷ್ಟೇ ಅಂತಲ್ಲ, ಉತ್ತರ ಕರ್ನಾಟಕ ಸೈಡೆಲ್ಲ ಇದೆ ಒಂದು ಹಾಸಿಗೆ ತೊಳೆಯುವಂಥ ಬೆಸ್ಟ್ ವಾಷಿಂಗ್ ಮಿಷಿನ್ ನೋಡಿರಿ ಇದು. ಸೊ ನೀವು ಇದೇ ಥರ ಮಾಡ್ತಿದ್ರೆ ಕಮೆಂಟ್ ಮಾಡಿರಿ, ಯಾರ್ಯಾರು ಈ ಥರ ಮಾಡ್ತಿದ್ರಿ ಅಂಥೇಳಿ. ಹಾಸಿಗೆಲ್ಲ ತೊಳ್ಕೊಂಡು ಇನ್ನೇನು ಮ್ಯಾಲೆ ಹೋಗಿ ಒಣಗಿ ಹಾಕ್ಬೇಕಪ್ಪ ಅಂತ ಮ್ಯಾಲೆ ಹೋದ್ರಿ. ಮ್ಯಾಲೆ ಹೊಂಟೀನಿ ರೀ ನಾನು. ನಮ್ದು ಶ್ರಾವಣ ಬಂತಿ ಅಂತಂದ್ರೆ ಇವೆಲ್ಲ ಕೆಲಸಗಳು ಸ್ಟಾರ್ಟ್ ಆಗಿದೆ ನಮಗೆ. ಮನೆ ಹಸನ ಮಾಡ್ಕೊ, ಆಮೇಲೆ ಹಾಸಿಗೆ ತೊಳಿ, ಬಟ್ಟೆ ತೊಳೆದು ಹಾಕು ಅಂತೇಳಿ ನೋಡಿರಿ. ಎಲ್ಲ ಹಾಸಿಗೆ ತೊಳೆದ್ಬಿಟ್ಟು ಎಲ್ಲ ನೀಟಾಗಿ ಒಣಗಿ ಹಾಕೀನಿ. ಇವತ್ತು ಬಿಸಿಲು ಐತೆ ಅಂಥೇಳಿ ಎಲ್ಲ ತೊಳೆದು ಒಣಗಿ ಹಾಕೀನಿ ನಾನು. ಬಟ್ ನೋಡ್ಬೇಕು, ಇನ್ನು ವಾತಾವರಣ ನೋಡಿದ್ರಂತೂ ಭಾಳ ಏನೋ ಮೋಡ ಕವಿದ ವಾತಾವರಣ ಐತ್ರಿ. ಸೊ ಎಲ್ಲ ತೊಳೆದು ಹಾಕೀನಿ. ಹಾಸಿಗೆ ಎಲ್ಲ ಕಾಣ್ಸಕತ್ತಿದ್ದಾವೆ ನಿಮಗೆ. ಎಲ್ಲ ತೊಳೆದು ಹಾಕೀನಿ. ಸುತ್ತಲೂ ಹೆಂಗೈತೆ ನೋಡಿರಿ, ಮೋಡ ಕವಿದ ವಾತಾವರಣ. ಇವತ್ತು ನಿಮ್ಮ ಹಾಸಿಗೆ ಒಣಗುವುದಿಲ್ಲ ನೋಡಿರಿ. ಸುತ್ತಲೂ ಮೋಡ ಕವಿದ ವಾತಾವರಣ ಇರೋದ್ರಿಂದ ಏನಾಗೈತೆ ರೀ, ಇವತ್ತು ನಮ್ಮ ಹಾಸಿಗೆ ಅಂತೂ ಒಣಗೋ ಸಾಧ್ಯತೆ ಇಲ್ಲ. ಬಟ್ ಆದರೂ ಏನೋ ಒಂದು ಧೈರ್ಯದ ಮೇಲೆ ಒಗೆದು ಹಾಕಿವ್ರಿ. ನೋಡಿರಿ ಸೂರ್ಯದೇವ ಏನು ಮಾಡ್ತಾನೋ ಗೊತ್ತಿಲ್ಲ. ಇವಾಗಂತೂ ಕಣ್ಮರೆ ಆಗ್ಯಾನೋ ನೋಡಿರಿ. ಎಲ್ಲ ಕಡೆ ಮೋಡ ಕವಿದ ವಾತಾವರಣ ಐತ್ರಿ. ಆದರೂ ಏನೋ ಸೂರ್ಯ ಬರ್ತಾನೋ ನಂಬಿಕೆ ಮೇಲೆ. ಇವತ್ತು ಎಷ್ಟು ದಿವಸ ತೊಳಿಬೇಕಂದ್ರಿ, ಅದು ಮಳೆ ಇತ್ತಲ್ಲ, ಹೀಗಾಗಿ ಇವತ್ತು ಬಿಸಿಲು ಕಾಣಿಸಕತ್ತಿತ್ತು ಸ್ವಲ್ಪ. ನಾನು ತೊಳೆದು ಹಾಕಿನಿ. ತೊಳೆದು ಹಾಕಿದಾಗ ಸೂರ್ಯನ ಮುನಿಸ್ಕೊಂಡು ಕಾಣಿಸುತ್ತೆ ರೀ. ಅದಕ್ಕೆ ಅವು ಮರಿಯಾಗಿಬಿಟ್ಟ ನೋಡಿರಿ. ಎಲ್ಲಿ ನೋಡ್ತಿರಲ್ಲಿ ಕಪ್ಪು ಮೋಡಗಳ ಕಾಣಕತ್ತಾವು. ಸದ್ಯಕ್ಕಂತೂ ಆರೋ ಪರಿಸ್ಥಿತಿ ಇಲ್ಲ. ಇನ್ನೆಲ್ಲ ಹಾಕಿ ಕೆಳಗೆ ಹೋದಿರ ನಾನು. ಕೆಳಗೆ ಹೋಗ್ಬಿಡ್ಕೆ ಇಲ್ಲೊಂದು ಸುಂದರವಾದ ಪಕ್ಷಿ ಕಾಣಿಸಕತ್ತಿತ್ತು, ನೀವು ನೋಡಕತ್ತೀರಿ. ಇದಕ್ಕೆ ನಮ್ಮ ಸೈಡ ರತ್ನ ಪಕ್ಷಿ ಅಂತ ಕರಿತೀವ್ರಿ ನಾವು. ಒಬ್ಬೊಬ್ಬರು ರಾಮ ಪಕ್ಷಿ ಅಂತಾರೆ ಇದಕ್ಕೆ. ನೋಡ್ರಿ ಅಲ್ಲೊಂದಿದೆ. ಇವೆಲ್ಲ ಡೈಲಿ ನಮ್ಮ ಮನೆ ಇದ್ರೊಳಗೆ, ನಮ್ಮ ಮನೆ ಮುಂದ್ಗಡೆನೇ ಇರ್ತಾವ್ರಿ. ಡೈಲಿ ಆಟ ಆಡ್ತಿರ್ತಾವೆ. ಒಂದು 3 ಪಕ್ಷಿ ಅದಾವ್ರಿ ಇವ. ಅದ್ರಾಗ 1-2 ಅಂತಿ 2 ಜೋಡಿಯಾಗಿ ಜೋಡಿ ಸಂಗಾತಿಗಳು ನೋಡ್ರಿ. ಬಂತು ನೋಡ್ರಿದ ಇದ್ರ ಸಂಗಾತಿ ನೋಡ್ರಿ. ಅದು ಎಷ್ಟು ಚಂದಲ್ಲ ಈ ಥರ ಪಕ್ಷಿಗಳು ನೋಡೋಕ್ಕೆ. ಮಾರ್ನಿಂಗ್ ಎದ್ದ ತಕ್ಷಣ ಹೊರಗೆ ಬಂದ್ರೆ ಸುಂದರವಾದ ವಿಸ್ಮಯಗಳು ಕಾಣ್ತಿರ್ತಾವೆ ನಮಗೆ. ಬಟ್ ನಾವು ಅದನ್ನೆಲ್ಲ ಮಿಸ್ ಮಾಡ್ಕೋತೀವಿ. ನೋಡ್ರಿ ಎಷ್ಟು ಚಂದ ಅದಾವೆ. ಎರಡು ಡೈಲಿ ನಮ್ಮ ಮನೆ ಮುಂದೆನೇ ಇರ್ತಾವ್ರಿ. ಈ ಥರ ಆಟ ಆಡಿರ್ತಾವ್ರಿ. ಇದು ರತ್ನ ಪಕ್ಷಿ ರೀ. ಇದನ್ನು ಯುಗಾದಿ ದಿವಸ ಸ್ಪೆಷಲಾಗಿ ನೋಡ್ಬೇಕಂತ್ರಿ. ಸ್ಪೆಷಲಾಗಿ ನೋಡಿದರೆ ಏನೋ ಇದು ರಾಮಗೆ ಹೆಲ್ಪ್ ಮಾಡೈತೆ ಅಂತಾರೆ. ಸೀತಾನ ಕರ್ಕೊಂಬರುವಾಗ ಸಹಾಯ ಮಾಡೈತಂತ್ರಿ ಇದು. ಅದಕ್ಕೆ ರಾಮ ಪಕ್ಷಿ ಅಂತಾರೆ. ಇವೆರಡು ಜೋಡಿ ಸಂಗಾತಿಗಳು ಓಡಿ ಹೋದವು ರೀ. ಇನ್ನೊಂದು ಬರುತ್ತೆ ನೋಡ್ರಿ ಈಗ ನೆಕ್ಸ್ಟ್. ಮೊದಲೆಲ್ಲ ಅವೆರಡೇ ಇರ್ತಿದ್ವು. ಈಗ ಇದೊಂದು ಬಂದು ಜಾಯಿಂಟ್ ಆಗಿದ್ರೆ ಅವ್ರ ಜೊತೆಗೆ. ನೋಡಿ ಅವ್ರ ಜೊತೆಗೆ ಹೋಗ್ತದೆ ನೋಡ್ರಿ. ಇದು ಭಾಳ ಬೆರಕಿ ನೋಡ್ರಿ ಈಗಿನ ಪಕ್ಷಿಗಳು. ಮನುಷ್ಯರು ಹೆಂಗೆ ಬೆರಕಿದಲ್ಲ, ಇವು ಮೋಸ್ಟ್ಲಿ 2024 ಪಕ್ಷಿಗಳಂತ ಅನ್ಸುತ್ತೆ. ನೋಡ್ರಿ ಇದು ಅವ್ರ ಅಂತೆಲ್ಲ ಹೋಗ್ಬಿಡ್ತಾರೆ ಇದನ್ನು ಯುಗಾದಿ ದಿವಸ ನೋಡಿದ್ರಿ ಅಂದ್ರೆ ಒಳ್ಳೇದಾಗ್ತಿತ್ತು ಅನ್ನೋ ಒಂದು ನಂಬಿಕೆ ರೀ. ಬಟ್ ಈ ಯುಗಾದಿ ದಿವಸ ಒಟ್ಟು ಕಾಣಂಗಿಲ್ಲ ರೀ. ಇವತ್ತಿಷ್ಟು ಕಾಣಕತ್ತಾವಲ್ಲ, ಯುಗಾದಿ ದಿವಸ ನಾವು ಎಷ್ಟು ಹುಡುಕಿಡ್ರು ಒಟ್ಟು ಸಿಗಂಗಿಲ್ಲ ರೀ. ಇದಕ್ಕೆ ರಾಮ ಪಕ್ಷಿ ಅಂತಾರೆ. ರಾಮಗೆ ಸೀತಾನ ಹುಡುಕೋ ಸಮಯದಾಗಿನೂ ಸಣ್ಣ ಸಹಾಯ ಮಾಡಿತಂದ್ರಿ ಈ ಪಕ್ಷಿ. ಸೊ ಕೈ ಮುಗಿದ್ಬಿಟ್ರಿ ಎಲ್ಲರೂ ಒಂದು ಸತಿ. ಅದಕ್ಕೆ ಹಾಸಿಗೆ ತೊಳ್ಕೊಂಡು ಒಳಗೆ ಬಂದೆ. ಬರಗುಡ್ಕ ನೋಡ್ರಿ ಇಲ್ಲಿ ಎಲ್ಲ ನಮ್ಮ ಕಿಚನ ಹಂಗೆ ಬಿಟ್ಬಿಟ್ಟಿದೆ. ಅಂದ್ರೆ ಸೂರ್ಯದೇವ ಎಲ್ಲರ ಕಾಣೆ ಆಗಿಬಿಟ್ಟಾನ ಅಂಥೇಳಿ ನಾನು ಹಾಸಿಗೆ ತೊಳ್ಯಕ್ಕೆ ಹೋಗ್ಬಿಟ್ಟೆ. ಕಿಚನೆಲ್ಲ ಹಂಗೆ ಇತ್ತು. ಅಷ್ಟರೊಳಗೆ ಟೈಮ್ ನೋಡ್ರಿ 10 ಗಂಟೆ ಹೊಡೆದು ಬಿಟ್ಟಿತ್ತು ರೀ. ಅಂದ್ರೆ ನಾನು 8 ಗಂಟೆಗೆ ಎಲ್ಲ ಹಾಸಿಗೆ ತೊಳ್ಯಕ್ಕೆ ಕೂತಿದ್ದೆ. ಒಂದು 2 ತಾಸು ಒಳಗೆ ಹಾಸಿಗೆನ ತೊಳೆದ್ರಿ. ಈಗ ನೋಡ್ರಿ 10 ಗಂಟೆ ಆಗೈತಿ. ಇನ್ಮೇಲೆ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ಸ್ನಾನ ಜಳಕ ಆಗ್ಬೇಕಂದ್ರೆ ನನ್ನ ಮಕ್ಳು ಸ್ಕೂಲಿಂದ ಮತ್ತೆ ಮನೆಗೆ ಬಂದಿರ್ತಾವೆ ನೋಡ್ರಿ ಅಷ್ಟೊತ್ತನ ಗುಡ್ಕ. ಇದೆಲ್ಲ ಹೆಣ್ಮಕ್ಳಿಗೆ ಇರೋ ನನಗೆ ನೋಡಿ ನಾನೀಗ ಕಿಚನೆಲ್ಲ ಒರೆಸ್ಕೊಳಕತ್ತೀನಿ. ಈ ಶ್ರಾವಣ ಬಂತಿ ಅಂತಂದ್ರೆ ಹೆಣ್ಮಕ್ಳಿಗೆ ಕೆಲಸ ರೀ. ಇನ್ನೇನು ಮಂಗಳಗೌರಿ, ಶುಕ್ರಗೌರಿ ಎಲ್ಲ ಪೂಜೆಗಳು ನಡೀತಾವೆ ರೀ. ಪೂಜೆಗಳು ನಡೆದಕ್ಕಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಸಿಗೆ ಎಲ್ಲ ಸ್ವಚ್ಛ ಮಾಡ್ಕೊಂಡಿದ್ವಿ ಅಂದ್ರೆ
ಒಂಥರ ಈ ಥರ ಮನೆಯೆಲ್ಲ ಹಸನು ಮಾಡಲಿಲ್ಲ ಅಂತಂದ್ರೆ ನಮ್ಮ ಮನ್ಸಿಗೆ ಸಮಾಧಾನ ಇರೋದಿಲ್ಲ ರೀ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಂದಿನ ಹಿಂಗೆ ರೀ, ಯಾವುದೇ ಹಬ್ಬ ಬರಲಿ ಹರಿದಿನ ಬರಲಿ ಅಂತಂದ್ರೆ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಪೂಜೆ ಮಾಡ್ತಾರೆ ರೀ. ಅಂದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ರೀ ನಮಗೆ. ಸೊ ಇದೆಲ್ಲ ಇವತ್ತಿನ ಶನಿವಾರದ ಮಿನಿ ಲಾಗ್ ಆಗಿತ್ತು ರೀ ನಂದಿದೆ. ಸೊ ಈ ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಈ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಯಾರೆಲ್ಲ ಈ ಥರ ಹಾಸಿಗೆ ಮನೆ ತೊಳಿ ಎಲ್ಲ ಕ್ಲೀನ್ ಮಾಡ್ತಿದ್ರಲ್ಲ ಶ್ರಾವಣಕ್ಕೆ ಅವರೆಲ್ಲ ಒಂದು ಕಮೆಂಟ್ ಹಾಕ್ರಿ, ನಾವು ಹಿಂಗೆ ಮಾಡಕತ್ತೀವಿ ರೀ ಅಂಥೇಳಿ. ಸೊ ನನ್ನ ಶನಿವಾರದ ಲಾಗ್ ಇದ್ರೆ ಮಿನಿ ಲಾಗ್ ಐತಿ. ಸೊ ನಿಮಗೆಲ್ಲ ಇದು ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಕಮೆಂಟ್ ಮಾಡಿರಿ. ಮತ್ತು ಯಾರ್ಯಾರು ಈ ವಿಡಿಯೋ ನೋಡಕತ್ತಿರಲ್ಲ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ರೀ. ಆಂಜನೇಯ ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿರಿ ಪ್ಲೀಸ್. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ರೀ. ಸೊ ಮುಂದಿನ ವಿಡಿಯೋದಾಗ ನಿಮ್ಮ ಭೇಟಿ ರೀ. ಅಲ್ಲಿ ತನಕ ಬಾಯ್ ರೀ.